ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ. ಹೌದು, ನಿನ್ನೆ ಒಂದು ಏನು ಟಾಸ್ಕ್ ನಡೀತು, ಹಗ್ಗ ಹಿಡ್ಕೊಂಡು ಆ ಕಟ್ಟಿಗೆ ಬಾಕ್ಸ್ಗಳನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಅದು ಒಂದು ಕಂಪ್ಲೀಟ್ ಯೂಸ್ಲೆಸ್ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾಮಿನೇಟೆಡ್ ಟೀಮ್ ವಿನ್ ಆಗಿದ್ರೂ ಕೂಡ ಒಮ್ಮತದಿಂದ ಯಾರನ್ನ ಸೇಫ್ ಮಾಡಬೇಕು ಮತ್ತು ಯಾರನ್ನ ನಾಮಿನೇಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗದೆ ಆ ಒಂದು ಅಪಾರ್ಚುನಿಟಿ, ಆ ಚಾನ್ಸ್ನ ವೇಸ್ಟ್ ಮಾಡ್ಕೊತಾರೆ. ರಾಶಿಕಾ ಅವರು ಕೂಡ ಆ ಕಡೆ ಹೋಗಲ್ಲ. ಇನ್ನು ನೆಕ್ಸ್ಟು ಅದಕ್ಕೇನು ಮಾಡ್ತಾರೆ, ಬಿಗ್ ಬಾಸ್ ಅವರು ಸೇಫ್ ಆಗಿರೋ ತಂಡದಿಂದನೇ ಒಬ್ಬರನ್ನ ನಾಮಿನೇಟ್ ಮಾಡಿ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದಾಗ, ಇಲ್ಲಿ ಶಾಕಿಂಗ್ ಏನು ಅಂತಂದರೆ, ಫಸ್ಟ್ ದಿನ ಮ್ಯಾಚ್ ಆಡಿ ಸುದಿ ಅವ್ರನ್ನ ಸೇಫ್ ಮಾಡಿರ್ತಾರೆ. ಇವಾಗ ಮತ್ತೆ ಸೇಫ್ ಆದಂಥ ಸುದಿನ ಮತ್ತೆ ನಾಮಿನೇಟ್ ಮಾಡಿದ್ದಾರೆ. ಸೊ ಸುದಿ ಅವರು ಕೂಡ ಮತ್ತೆ ಎಲ್ಲಿದ್ದರು ಅಲ್ಲಿಗೆ ಹೋಗಿದ್ದಾರೆ. ಸೊ ಇಲ್ಲಿವರೆಗೂ ಏನು ಟಾಸ್ಕ್ ನಡೀತೋ ಅದು ಕಂಪ್ಲೀಟ್ ಯೂಸ್ಲೆಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಅದೇ ದಿನ ನಿನ್ನೆ ಏನೋ ಒಂದು ಜಲಾಂತರ್ಗಾಮಿ ಅಂತ ಒಂದು ಟಾಸ್ಕ್ ನಡೆದಿದೆ. ಇಲ್ಲೇನು ಅಂತಂದರೆ, ಒಂದು ರಾಡ್ನ ಇಟ್ಟಿರ್ತಾರೆ. ರಾಡ್ ಮಧ್ಯೆ ಚಿಕ್ಕ ಚಿಕ್ಕ ಮೆಟಲ್ ರಾಡ್ಸ್ಗಳಿರುತ್ತೆ. ಇದರ ಮೂಲಕ 3 ಟಯರ್ಗಳನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಈ ಕಡೆ ಎಂಡಿಂದ ಆ ಕಡೆ ಎಂಡಿಗೆ ಪಾಸ್ ಮಾಡಬೇಕು. ಸೊ ಈ ಥರ ಯಾರು ಬೇಗ ಪಾಸ್ ಮಾಡ್ತಾರೆ ಅವರು ಆ ಟಾಸ್ಕ್ನ ವಿನ್ನರ್ ಆಗ್ತಾರೆ. ಸೊ ಇಲ್ಲಿ ಮೊದಲಿಗೆ ಬಾಯ್ಸ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ರಘು ಮತ್ತು ಧನುಷ್ ಅವರು ಕಾಂಪಿಟೇಷನ್ಗೆ ಇಳಿತಾರೆ. ಇಲ್ಲಿ ರಘು ಅವರು ಮೊದಲಿಗೆ ಇರ್ತಾರೆ, ಮುಂದೆನೇ ಇರ್ತಾರೆ. ಬಟ್ ಏನೋ ಒಂದು ಎಡವಟ್ಟು ಆದ ತಕ್ಷಣ ಧನುಷ್ ಅವರು ಅವ್ರನ್ನ ಕ್ರಾಸ್ ಮಾಡಿ ಟೈರ್ಗಳನ್ನು ಮೊದಲು ಜೋಡಿಸೋದ್ರಲ್ಲಿ ಅವರು ಆ ಟಾಸ್ಕ್ನ ವಿನ್ ಆಗ್ತಾರೆ. ನೆಕ್ಸ್ಟ್ ಏನಂದರೆ, ಇನ್ನೂ ಇಬ್ಬರು ಹೆಣ್ಮಕ್ಳು ಸೇರಿ ಅಲ್ಲಿರೋ 3 ಟೈರ್ಗಳನ್ನ ತೊಗೊಂಡೋಗಿ ಈ ಒಂದು ಗೇಮ್ ಇರುತ್ತೆ, ನೀವು ಚಿಕ್ಕವ್ರದ್ದಾಗೆಲ್ಲ ಆಡಿರ್ತಾರೆ. 9 ಬಾಕ್ಸ್ ಇರುತ್ತೆ. ಯಾರು ಲೈನಲ್ಲಿ ಜೋಡಿಸ್ತಾರೆ ಅವರು ಈ ಟಾಸ್ಕ್ನ ವಿನ್ ಆಗ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಕಾವ್ಯ ಮತ್ತು ಸ್ಪಂದನ ಅವರು ಬಂದರೆ, ಇನ್ನೊಂದು ಕಡೆ ಜಾನ್ವಿ ಮತ್ತು ಅಶ್ವಿನಿ ಅವರು ಇರ್ತಾರೆ. ಸೊ ಇಲ್ಲಿ ಕಾವ್ಯ ಟೀಮ್ಗೆ ಅಭಿ ಅವರು ಹೆಲ್ಪ್ ಮಾಡ್ತಾರೆ ಟೈರ್ಗಳನ್ನು ಜೋಡಿಸೋಕ್ಕೆ. ಯಾಕಂದರೆ ಅವರು ಬೇಗ ಬೇಗ ಇಡೋವಂಥ ಅವಸರದಲ್ಲಿ ಎಲ್ಲಿ ಇಡಬೇಕು ಅನ್ನೋದು ಯೋಚನೆ ಮಾಡಿದ್ರೆ ಇನ್ನೊಬ್ಬರು ಬಂದು ಬೇಗ ಟೈರ್ ಇಡ್ಬೋದು. ಆ ಕಾರಣಕ್ಕೆ ಅಭಿ ಅವರು ಸ್ಟ್ರಾಟಜಿನ ಮಾಡ್ತಾ ಇರ್ತಾರೆ. ಕಾವ್ಯ ಮತ್ತು ಸ್ಪಂದನ ಅವರು ಸೇರಿ ಆ ಟೈರ್ನ ಇಡುವಂಥ ಕೆಲಸನ ಮಾಡ್ತಿರ್ತಾರೆ. ಸೊ ಇಲ್ಲಿ ಯಾರು ಮೊದಲಿಗೆ ಟೈರ್ ಇಡ್ತಾರೆ ಅವರು ವಿನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿ ಅಭಿ ಅವ್ರು ಹೆಲ್ಪ್ ಮಾಡಿದ ತಕ್ಷಣ ಕಾವ್ಯ ಮತ್ತು ಸ್ಪಂದನ ಅವರು ಟೈಮ್ಗೆ ಕರೆಕ್ಟಾಗಿ ಹೋಗಿ ಆ ಟೈರ್ಗಳನ್ನು ಆ ಬಾಕ್ಸಲ್ಲಿ ಇಡ್ತಾರೆ. ಆ್ಯಂಡ್ ಈ ಮೂಲಕ ಅವರು ಕಾವ್ಯ ಮತ್ತು ಸ್ಪಂದನ ಟೀಮು ಈ ಒಂದು ಟಾಸ್ಕ್ನ ಗೆಲ್ಲುತ್ತೆ. ಅಂದರೆ ಸೇಫ್ ಆಗಿರೋ ತಂಡ ಈ ಒಂದು ಟಾಸ್ಕ್ನ ಗೆಲ್ಲುತ್ತೆ. ಸೊ ಇಲ್ಲಿ ನೋಡ್ಬೇಕು, ಇವಾಗ ಬಿಗ್ ಬಾಸ್ ಅವರು ಮತ್ತೆ ಯಾರನ್ನ ಸೇಫ್ ಮಾಡ್ತಾರೆ, ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋ ಒಂದು ಚಾನ್ಸ್ನ ಕೊಡ್ಬೋದು. ಅದೇನನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.